ಯಶವಂತಪುರ ವಿಧಾನಸಭಾ ಕ್ಷೇತ್ರದ ರಾಮೋಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಪ್ರಭುರವರ ಜನ್ಮದಿನದ ಪ್ರಯುಕ್ತ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು, ಸ್ನೇಹಿತರು ಬಂದು ಶುಭ ಹಾರೈಸಿದರು. ನಮ್ಮ ಹಬ್ಬದ ಪ್ರಯುಕ್ತ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಂದ ಹಿಡಿದು ಎಲ್ಲ ಮುಖಂಡರು, ಆತ್ಮೀಯರು, ಅಣ್ಣ ತಂಗಿಯರು ಬಂದೇನು ಹುಟ್ಟುಹಬ್ಬಕ್ಕೆ ಸ್ವಾಗತ ಕೋರಿದ ಶಾಸಕ ಅವ್ರಿಗೆಲ್ಲರೂ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿನ ಏನೇನು ಕಾರ್ಯಕ್ರಮದೇನಿಲ್ಲ, ಬೆಳಗ್ಗೆ ಏನು ಹುಟ್ಟುಹಬ್ಬಕ್ಕೆ ವಿಶ್ ಮಾಡೋಕ್ಕೆ ಬರ್ತಾ ಇದ್ದಾರೆ ಎಲ್ಲ ಸ್ನೇಹಿತರಿಗೆಲ್ಲರೂ ವ್ಯವಸ್ಥೆ ಮಾಡ್ತೀವಿ. ಅದಾದಮೇಲೆ ಚಾಮುಂಡೇಶ್ವರಿ ಆಶೀರ್ವಾದ ಪಡಿತೀವಿ, ಹಾಗೆ ನಮ್ಮ ಸೋಮಶೇಖರ್ ಸಾಹೇಬರು ಆಶೀರ್ವಾದ ಪಡಿತೀವಿ. ಇಷ್ಟು ಕಾರ್ಯಕ್ರಮಗಳು ಅಂದ್ಕೊಂಡಿದ್ದೀವಿ. ಸರ್, ಮುಂಬರುವ ಏನು ಸ್ಥಳೀಯ ಸಂಸ್ಥೆ ಚುನಾವಣೆಗಳು, ಜಿಲ್ಲಾ ಪಂಚಾಯತಿ ಹಾಗೂ ತಾಲೂಕು ಪಂಚಾಯತಿ ಚುನಾವಣೆ ಯಾವ ರೀತಿ ತಯಾರಿ ನಾವು ಅಧ್ಯಕ್ಷರಾಗಿರೋದ್ರಿಂದ ನಮ್ಮ ಏನು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕು ಪಂಚಾಯತಿ ಚುನಾವಣೆ ಆಗಬೇಕು ಅಂತ ಹೇಳಿ ಎಲ್ಲರಿಗೂ ನಡೀತಾ ಇದೆ. ಸರ್ಕಾರದ ಆಗ್ತದೆ. ನಮ್ಮ ಪಕ್ಷದಿಂದ ನಮ್ಮ ಸೋಮಶೇಖರ್ ಸಾಹೇಬರು ಯಾರಿಗೆ ಬೇಕು ಶಕ್ತಿ ಮೀರಿ ಕೆಲಸ ಮಾಡಿ ನಮ್ಮ ಪಂಚಾಯಿತಿ ಮಟ್ಟದಲ್ಲಿ ಉನ್ನತ ಮಟ್ಟದ ಒಂದು ಲೀಡಿಂಗ್ ಕೊಡಬೇಕು ಅನ್ನೋದಕ್ಕೆ ಶ್ರಮ ವಹಿಸ್ತೀವಿ. ಪಂಚಾಯತಿಲಿ ಎಲ್ಲ ನಮ್ಮ ಸೋಮಶೇಖರ್ ಸಾಹೇಬರು ಅಭಿವೃದ್ಧಿಪಡಿಸ್ಬಿಟ್ಟಿದ್ದಾರೆ. ಏನಂದರೆ ಪ್ರೆಸೆಂಟ್ ಈಗ ಬಂದಿರುವಂಥದ್ದು ಡೆಂಗ್ಯೂರ ಬಗ್ಗೆ ನಾವು ಹೆಚ್ಚಿನ ರೀತಿ ಗಮನಿಸ್ತಾ ಇದ್ದೀವಿ. ಮುನ್ನೆಚ್ಚರಿಕೆ ಕ್ರಮವಾಗಿ ಎಲ್ಲ ಗ್ರಾಮದಲ್ಲೂ ಸ್ವಚ್ಛತೆ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ಎಲ್ಲ ಮೋರಿಯಿಂದ ಹಿಡಿದು ಎಲ್ಲ ಇಲ್ಲಿ ಕಸ ಕಡ್ಡಿ ಇದೆ ಎಲ್ಲ ಕ್ಲೀನ್ ಮಾಡಿಸ್ತಾ ಇದ್ದೀವಿ. ಹಾಗೆಯೇ ಏನು ಸೊಳ್ಳೆಗೆ ನಾಶಕನ ಮನೆ ಚಾಲನೆ ಮಾಡಿದ್ದೀವಿ. ಡೆಂಗ್ಯೂ ಬಗ್ಗೆ ಜಾಸ್ತಿ ಮಾಡ್ತಾ ಇದ್ದೀವಿ. ಪಂಚಾಯತಿನ ಅಭಿವೃದ್ಧಿ ಹೆಚ್ಚಿನ ರೀತಿ ಮಾಡಿ ಕೇಳ್ಕೊತಾ ಇದ್ದೀವಿ.